ಯಜ್ಞಯಾಗಾದಿಗಳಿಗೆ ಅತ್ಯಂತ ಪ್ರಶಸ್ತವಾದದ್ದು. ಯುಗ ಯುಗಗಳಿಂದಲೂ ಕೂಡ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಪವಿತ್ರ ತುಂಗಭದ್ರಾ ನದಿ ತೀರದಲ್ಲಿ ದೇವಾನುದೇವತೆಗಳು, ಋಷಿಮುನಿಗಳು, ಭಾಗವತೋತ್ತಮರು, ಅದೇ ರೀತಿಯಾಗಿ ಅನೇಕ ಜನ ಸಾಧಕರುಗಳು ಯಜ್ಞಯಾಗಾದಿಗಳನ್ನು ಮಾಡಿರತಕ್ಕಂತಹ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರ. ಇಂತಹ ಮಂತ್ರಾಲಯ ಕ್ಷೇತ್ರದಲ್ಲಿ ಸತ್ಯಯುಗದಲ್ಲಿ ಭಾಗವತೋತ್ತಮರಾದಂತಹ ಪ್ರಹ್ಲಾದರಾಜರು ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾವತಾರಿಗಳು ಆದಂತಹ ಪ್ರಹ್ಲಾದರಾಜರು ಈ ಕ್ಷೇತ್ರದಲ್ಲಿ ಇದೇ ಸ್ಥಳದಲ್ಲಿ ಯಜ್ಞವನ್ನು ಮಾಡಿರತಕ್ಕಂತಹ ಸ್ಥಳ ಈ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದಲ್ಲಿ ಕಾಲಕಾಲದಲ್ಲಿ ಅನೇಕರು ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ. ವೇಣಿ ಸೋಮಪುರದ ವ್ಯಾಸತತ್ವಜ್ಞ ತೀರ್ಥರ ಪೂರ್ವಾಶ್ರಮದ ಪುತ್ರರಾದಂತಹ ಅಗ್ನಿಹೋತ್ರಿ ಗೋಪಾಲಕೃಷ್ಣಾಚಾರ್ಯರು ಈ ಕ್ಷೇತ್ರದಲ್ಲಿ ಪಶುವಂದೇಷ್ಟಿ, ಸೋಮಯಾಗ ಇತ್ಯಾದಿಗಳನ್ನು ಮಾಡಿರತಕ್ಕಂಥದ್ದು, ಮಂತ್ರಾಲಯದಲ್ಲಿ ಮಾಡಿರತಕ್ಕಂಥದ್ದು ಸುಪ್ರಜ್ಞೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಮಾಡಿರುವಂತಹ ದಾಖಲೆಗಳು ಇದ್ದಾವೆ. ಅಂತಹ ಒಂದು ದಿವ್ಯ ಕ್ಷೇತ್ರ. ಇದೇ ಕ್ಷೇತ್ರದಲ್ಲಿ ನಮ್ಮ ಗುರುಸಾರವಂತ ಸಂಸ್ಕೃತ ವಿದ್ಯಾಪೀಠದ ಋಗ್ವೇದದ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಂತಹ ರಾಮಕೃಷ್ಣಾಚಾರ್ ಸಿರುಗುಮಣಿ ಅವರು ಇಲ್ಲಿ ಅಗ್ನಿಹೋತ್ರಿಗಳಾಗಿ ಆಧಾನವನ್ನು ಮಾಡಿ ಸೋಮಯಾಗವನ್ನು ಮಾಡಿರತಕ್ಕಂಥದ್ದು ಇದೇ ಕ್ಷೇತ್ರದಲ್ಲಿ ನಡೆದಿದೆ.